ಇಂಡಿಗೋ ವಿಮಾನ ಸಂಚಾರ ರದ್ದಾದ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆಯಿತು. ತಾತ್ಕಾಲಿಕವಾಗಿ ಇದೀಗ ಡಿಜಿಸಿಎ ಕೊಡ್ತು ರಿಲೀಫ್. ಹಾರತ್ತ ಇಂಡಿಗೋ. ಡಿಜಿಸಿಎ ನಿಯಮದಿಂದ ವಿಮಾನಯಾನ ಸಂಸ್ಥೆಗಳಿಗೆ ಸಂಕಷ್ಟ ಉಂಟಾಗಿತ್ತು. ಇಂಡಿಗೋ ಸಂಸ್ಥೆಯ ಮನವಿಯ ಬಳಿಕ ಇದೀಗ ಡಿಜಿಸಿಎ ನಿಯಮವನ್ನ ಸಡಿಲಿಸಿದೆ. ಆ ಒಂದು ನಿಯಮಗಳ ಪ್ರಕಾರ ಪೈಲಟ್ಗಳ 48 ಗಂಟೆಗಳ ವಿಶ್ರಾಂತಿ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿಶ್ರಾಂತಿ 48 ಗಂಟೆಗಳು ಕಡ್ಡಾಯ ಅನ್ನೋದು. ಆದ್ರೆ ಈ ಒಂದು 48 ಗಂಟೆಗಳ ವಿಶ್ರಾಂತಿ ಕೊಟ್ಟಿರುವಂತಹ ಒಂದು ನಿಯಮ ಇದೆಯಲ್ಲ, ಇದರಿಂದಾಗಿ ಸಿಬ್ಬಂದಿಯ ಕೊರತೆ ಉಂಟಾಗಿರೋದು. ಆ ಹಿನ್ನೆಲೆಯಲ್ಲಿಯೇ ಇದೀಗ ವಿಶ್ರಾಂತಿ ನಿಯಮದಲ್ಲಿ ಸಡಿಲಿಕೆ ಮಾಡಲಾಗಿದೆ. ಭಾರತದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಬಿಗಡಾಯಿಸಿದೆ ಪರಿಸ್ಥಿತಿ. ಸಿಬ್ಬಂದಿ ಕೊರತೆಯಿಂದ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಮಾನಯಾನ ಸಚಿವರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಅಮಿತ್ ಶಾಗೆ ವಿಮಾನಯಾನ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೇನು ಆಯ್ತು ಅಂದ್ರೆ ಸೇಫ್ಟಿ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ನಿಯಮವನ್ನ ಮಾಡಲಾಗಿತ್ತು. ಆದರೆ ಡಿಜಿಸಿಎ ಆ ನಿಯಮವನ್ನ ಮಾಡಿದ ಬಳಿಕ, ಕಡ್ಡಾಯಗೊಳಿಸಿದ ಬಳಿಕ ವಿಮಾನಗಳ ಹಾರಾಟದಲ್ಲಿ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಆಗೋದಕ್ಕೆ ಕಾರಣ ಆಯಿತು. ಕಾರಣ ಸಿಬ್ಬಂದಿಯ ಕೊರತೆ. ಹಾಗಾಗಿ ಸಿಬ್ಬಂದಿಗಳು ಇಲ್ಲದೆ ಇರೋದ್ರಿಂದ ಸರಿಯಾದಂತಹ ಸಮಯಕ್ಕೆ ಫ್ಲೈಟ್ ಹಾರಾಟ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಎಲ್ಲ ಸಮಸ್ಯೆಗಳನ್ನ ನೋಡಿದ ಬಳಿಕ ಇದೀಗ ಡಿಜಿಸಿಎ ನಿಯಮವನ್ನ ಸಡಿಲಿಕೆ ಮಾಡಿದೆ. ಪರಿಸ್ಥಿತಿ ಹಾಗಾದ್ರೆ ಈಗ ಬದಲಾಗತ್ತಾ ಅನ್ನುವ ಪ್ರಶ್ನೆ ಇದೆ. ಕಾರಣ ಈಗಾಗಲೇ ಇಂಡಿಗೋ ಏರ್ಲೈನ್ಸ್ ನವರು ಹೇಳುವ ಪ್ರಕಾರ 10ನೇ ತಾರೀಕುವರೆಗೂ ಕೂಡ ಈ ಸಮಸ್ಯೆ ಇರಬಹುದು ಅನ್ನುವಂತಹ ರೀತಿ ಇದೆ. ಬಟ್ ಇದೀಗ ಡಿಜಿಸಿಎ ನಿಯಮ ಸಡಿಲಿಸಿದ ಬಳಿಕ ವಿಮಾನ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ಬದಲಾಗತ್ತಾ ಅಥವಾ ಸಂಚಾರ ವ್ಯವಸ್ಥೆಯಲ್ಲಿ ಇದೀಗ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ತಾರಾ, ಇಮಿಡಿಯೇಟ್ ಆಗಿ ಮತ್ತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದು ಕಾದು ನೋಡಬೇಕು. ಬಟ್ ವಿಮಾನ ನಿಲ್ದಾಣಗಳಲ್ಲಿ ಕಾದು ಕೂತಿದ್ದಾರೆ ಪ್ರಯಾಣಿಕರು. ಇನ್ನು ವಿಮಾನ ಸಂಚಾರ ಆರಂಭ ಆಗದೆ ಪ್ರಯಾಣಿಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹೊರಗಡೆ ಫ್ಲೈಟ್ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಕ್ಯಾನ್ಸಲ್ಡ್ ಅಂತ ಏನ್ ಕೊಟ್ಟಿರ್ಲಿಲ್ಲ ನಮ್ಗೆ. ಬಟ್ ಒಳಗಡೆ ಕಳ್ಸಿದ್ರು, ಒಳಗಡೆ ಕ್ಯಾನ್ಸಲ್ ಆಗಿದೆ ಅಂತಂದ್ರು. ಹೊರಗಡೆ ಏನ್ ಲೈನ್ ಇದೆಯಲ್ಲ ಅದಕ್ಕಿಂತ ಡಬಲ್ ಒಳಗಡೆ ಲೈನ್ ಇದೆ. ಒಳಗಡೆ 2 ಕೌಂಟರ್ ಓಪನ್ ಮಾಡಿದ್ದಾರೆ, ರೀಶೆಡ್ಯೂಲ್ ಮಾಡೋದಕ್ಕೆ ಇಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ. ಇವ್ರು ಮೆಸೇಜು ಕೂಡ ಕಳ್ಸಿಲ್ಲ ನಮ್ಗೆ, ಕ್ಯಾನ್ಸಲ್ ಆಗೋದು, ರೀಶೆಡ್ಯೂಲ್ ಆಗೋದು ಅವೆಲ್ಲದು ಕೂಡ. ಒಳಗಡೆ 1 ಕೌಂಟರ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಇನ್ನೊಂದ್ ಕೌಂಟ್ರಿಗೆ ಕಳ್ಸಿದ್ರು. ಅಲ್ಲಿ ಸುಮಾರು 2 ಗಂಟೆ ನಿಂತ್ಕೊಂಡು ಅದಾದ್ಮೇಲೆ ಮೆಸೇಜ್ ಬಂತು ನಮ್ಗೆ, ನಿಮ್ ಕ್ಯಾನ್ಸಲ್ ಆಗಿದೆ, ದುಡ್ಡು ಬರುತ್ತೆ, ನೀವು ರೀಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾವಿವಾಗ ರೀಶೆಡ್ಯೂಲ್ ಮಾಡ್ಕೊಳ್ಳೋದ ಕ್ಯಾನ್ಸಲ್ ಮಾಡ್ಕೊಳ್ಳೋದ ಗೊತ್ತಾಗಿಲ್ಲ ನಮ್ಗೆ. ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಸುಮಾರು ಜನರದ್ದು ಏನ್ ಮಾಡಿದ್ದಾರೆ, ರೀಶೆಡ್ಯೂಲ್ ಮಾಡಿದ್ದಾರೆ. 2-3 ಗಂಟೆ ವೇಟ್ ಮಾಡ್ಬಿಟ್ಟು ರೀಶೆಡ್ಯೂಲ್ ಆಗಿರೋ ಫ್ಲೈಟ್ ನು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಕೆಲವೊಬ್ರದ್ದು ನಿನ್ನೆ ರೀಶೆಡ್ಯೂಲ್ ಮಾಡಿದ್ದಾರೆ, ಇವತ್ತು ಬಂದಿದ್ದಾರೆ ಅವರು, ಅದು ಮತ್ತೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಆ ತರ ಪ್ರಾಬ್ಲಮ್ ಆಗಿದೆ. ಡೆಲ್ಲಿಯಲ್ಲೆಲ್ಲ ಫ್ಲೈಟ್ಸ್ ಎಲ್ಲದು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟು ಅಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ ಅಂತೆ. ಅದಕ್ಕೆ ಅಲ್ಲಿಂದ ಇಲ್ಲಿ ಬರಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳಿದ್ರು. ನಾವು ಬೆಂಗಳೂರವ್ರೆ, ನಾವು ಬೆಂಗಳೂರಿಂದ ಈಗ ಹೋಗ್ಬೇಕಾಯ್ತು ರಾಜಸ್ಥಾನ್ಗೆ. ಅದಕ್ಕೆ ಅವರು ಹಿಂಗೆ ರೀಶೆಡ್ಯೂಲ್ ಮಾಡ್ತೀವಿ ಅಂತಂದ್ರು. ಅದಕ್ಕೆ ಇರೋದೇ 1 ಫ್ಲೈಟ್. ಅವ್ರೇನೋ ಅವ್ರು ಕೋಆಪರೇಟಿವ್ ಮಾಡ್ತಾ ಇದಾರೆ. ಅವ್ರಿಗೇನು ಅಂತಂದ್ರೆ ಸ್ಟಾಫ್ ಕಮ್ಮಿ ಇದಾರೆ, ಜನ ಜಾಸ್ತಿ ಇದಾರೆ. ಜನ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಅಲ್ಲಿ. ಸ್ಟಾಫ್ ಕಮ್ಮಿ ಇದಾರೆ, ಪಾಪ ಅವ್ರು ಕನ್ವಿನ್ಸ್ ಮಾಡಕ್ ನೋಡ್ತಾ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದು ವಿಮಾನ ಪ್ರಯಾಣಿಕರಿಗೆ ಇದೀಗ 4 ದಿನಗಳಿಂದ ಕಿರಿಕಿರಿ ಉಂಟಾಗ್ತಾ ಇದೆ, ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 550ಕ್ಕೂ ಅಧಿಕ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದು. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸಂಕಷ್ಟಕ್ಕೆ ಕಾರಣ ಈಗ ಆಗಿದೆ ಈ ಒಂದು ಇಂಡಿಗೋ ಫ್ಲೈಟ್ಸ್. ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದ ಮಾಡ್ತಾ ಇದ್ದಾರೆ. ಈಗ ಸಿಬ್ಬಂದಿಗೂ ಕೂಡ ಅಲ್ಲಿ ಏನು ಹೇಳೋದಕ್ಕಾಗದಂತಹ ಪರಿಸ್ಥಿತಿ. ಚಂಡೀಗಢ ಏರ್ಪೋರ್ಟ್ ನಲ್ಲಿ ಕನ್ನಡಿಗರು ಪರದಾಟವನ್ನ ಮಾಡಿದ್ದಾರೆ. ಚಂಡೀಗಢದಿಂದ ಬೆಂಗಳೂರಿಗೆ ಬರಬೇಕಾಗಿದ್ದವರು 20ಕ್ಕೂ ಅಧಿಕ ಕನ್ನಡಿಗರು ಏರ್ಪೋರ್ಟ್ ನಲ್ಲೇ ಸಿಕ್ಕಾಕೊಂಡು ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಸರ್, ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡಿ 1 ತಿಂಗಳಾಗಿತ್ತು. 1 ತಿಂಗಳಿಗೆ ಮುಂಚೆ ಆಲ್ರೆಡಿ ಬುಕ್ ಮಾಡಿದ್ವಿ ಡೆಲ್ಲಿಗೆ ಹೋಗೋಣ ಅಂತೇಳಿ. ಡೆಲ್ಲಿಗೆ ಹೋಗೋಣ ಅಂತ ಬುಕ್ ಮಾಡಿದ್ವಿ. ನಿನ್ನೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಬಂತು. ಕ್ಯಾನ್ಸಲ್ ಬಂತು. ನಾವೇ ಇಮಿಡಿಯೇಟ್ಲಿ ಹೋಗಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಕ್ಕೆ ಮತ್ತೆ ರೀಶೆಡ್ಯೂಲ್ ಕೊಟ್ರು. ರೀಶೆಡ್ಯೂಲ್ ಏನ್ ಕೊಟ್ರು, ಇಲ್ಲಿಂದ ಜೋಧ್ಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಹಂಗೆ ಮತ್ತೆ ಡೆಲ್ಲಿಗೆ ಹೋಗೋಣ ಕೊಟ್ಟಿದ್ರು. ಇವಾಗ ಬೆಳಗ್ಗೆ ಬಂದು ಒಳಗಡೆ ಹೋಗಿ ಎಂಟ್ರಿ ಆಗಿದೀವಿ. ಅಲ್ಲಿನೇನು ಲಗೇಜ್ ಎಲ್ಲ ಕೊಡ್ಬೇಕು. ಆ ಟೈಮಲ್ಲಿ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಏನೋ ಒಂದ್ ಆಗ್ತದೆ ಹಂಗೂ ಹೇಳ್ತಾ ಇಲ್ಲ ಅವರು. ಡೈರೆಕ್ಟ್ ಆಗಿ ನಿಮ್ಗೆ ಫ್ಲೈಟ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಮೆಸೇಜ್ ಬರ್ಬೇಕು ನಮ್ಗೆ, ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ. ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬರ್ತದೆ. ಕೆಲವರು ಕ್ಯಾನ್ಸಲ್ ಇಲ್ಲಿ ಬಂದ್ಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ಗಳು ಬರ್ತಿದೆ ಅಂತ. ಯಾರು 2-3 ಬಂದಿದೆ ಅಷ್ಟು ಬಿಟ್ರೆ ಇಲ್ಲಿ ಇಷ್ಟು ಜನ ಇದ್ವಲ್ಲ, ಒಬ್ರಿಗೆ ಬಂದಿಲ್ಲ. ಕ್ಯಾನ್ಸಲ್ ಆಗಿದೆ ಅಂತ, ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ನಾವು
ಬೋರ್ಡಿಂಗ್ ಪಾಸ್ ತಗೊಳ್ತಾ ಇರುವಾಗ ಓಕೆ, ಅವರಿಗೆ 2 ಕಾಲ್ ಆಪರೇಷನ್ ಆಗಿದೆ. ಕಾಶಿ ಕರ್ಕೊಂಡು ಹೋಗೋಣ, ವಾರಣಾಸಿ ಕರ್ಕೊಂಡು ಹೋಗೋಣ ಅಂತ ಬುಕ್ ಮಾಡಿ ಆಲ್ಮೋಸ್ಟ್ 2 ಮಂತ್ ಆಯ್ತು. ಸೆಪ್ಟೆಂಬರ್ ಅಲ್ಲೇನೋ ಬುಕ್ ಮಾಡಿದ್ ನಾನು. ಇಲ್ಲಿ ಬಂದು ಲಗೇಜ್ ಇಳಿಸಿದ್ಮೇಲೆ ನನಗೆ ಮೆಸೇಜ್ ಬರುತ್ತೆ ಫ್ಲೈಟ್ ಕ್ಯಾನ್ಸಲ್ ಇದೆ ಅಂತ. ಯಾವ ರೀತಿ ಇವ್ರು ನಡ್ಸ್ಕೊಂತಾರ ಅಂತ ಗೊತ್ತಿಲ್ಲ. ಇವಾಗ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದೀನಿ ವಾರಣಾಸಿಯಿಂದ ಬೆಂಗಳೂರಿಗೆ. ಈಗ ಅದನ್ನ ನಾನ್ ಕ್ಯಾನ್ಸಲ್ ಮಾಡಕ್ ಹೋದ್ರೆ ಅದು ನನಗೆ ಅಮೌಂಟ್ ಕಟ್ ಆಗ್ಬಿಡುತ್ತೆ, ಹೌದಾ? ಇವಾಗ ಅದು ಅಮೌಂಟ್ ನ ಯಾರು ಬೇರ್ ಮಾಡ್ಬೇಕು ಸರ್? ಅದು ಇಂಡಿಗೋದವ್ರು ಬೇರ್ ಮಾಡ್ಬೇಕಲ್ಲ. ಇವಾಗ ಕಸ್ಟಮರ್ ಕೇರ್ ಟ್ರೈ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಅಲ್ಲಿ ನೋಡಿದ್ರೆ ಕೌಂಟರ್ ಅಲ್ಲಿ ಇರೋದೇ 2 ಜನ ಕೂತವ್ರೆ, ಅಷ್ಟು ಜನ. ಇವಾಗ 1.5 ಅವರ್ ನಾನು ಅಲ್ಲಿ ನಿಂತ್ಕೊಂಡೆ ಕ್ಯೂ ಅಲ್ಲಿ.